ಹಲೋ ಸ್ನೇಹಿತರೆ, ನಿಮ್ಮ ಹತ್ತಿರ ವೋಟರ್ ಐ ಡಿ ಇದೆಯಾ? ಸೂಪರ್. ಆದರೆ ಬರುವ ಚುನಾವಣೆಯಲ್ಲಿ ನೀವು ವೋಟ್ ಮಾಡಬೇಕಾದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲೇಬೇಕು. ಅದಕ್ಕಾಗಿಯೇ ಭಾರತ ಚುನಾವಣಾ ಆಯೋಗ ಈಗ ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ SIR 2026 ಶುರು ಮಾಡಿದೆ. ಸಂವಿಧಾನದ ವಿಧಿ 324 ಅನ್ವಯ ನಡೆಯುತ್ತಿರುವ ಈ ಪ್ರಕ್ರಿಯೆಯ ಮುಖ್ಯ ಉದ್ದೇಶ ಯಾವುದೇ ಅರ್ಹ ನಾಗರಿಕ ಮತದಾನದಿಂದ ಹೊರಗುಳಿಯಬಾರದು ಮತ್ತು ಅನರ್ಹರು ಪಟ್ಟಿಗೆ ಸೇರಬಾರದು ಅನ್ನೋದು. ಇದಕ್ಕಾಗಿ ನೀವು ಎಣಿಕೆ ಫಾರ್ಮ್ ಅನ್ನು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ. ಮತದಾರರ ಪಟ್ಟಿಯಲ್ಲಿರುವ ನಿಮ್ಮ ವಿವರಗಳನ್ನು ದೃಢೀಕರಿಸಲು ಈ ಫಾರ್ಮ್ ತುಂಬ ಮುಖ್ಯ. ಒಂದು ವೇಳೆ ನೀವು ಬ್ಯುಸಿಯಾಗಿದ್ದರೆ ನಿಮ್ಮ ಪರವಾಗಿ ನಿಮ್ಮ ಕುಟುಂಬದ ಸದಸ್ಯರು ಈ ಫಾರ್ಮನ್ನು ಸಲ್ಲಿಸಬಹುದು. ಈ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಬೇಡ. ನಿಮ್ಮ ಏರಿಯಾದ ಬೂತ್ ಮಟ್ಟದ ಅಧಿಕಾರಿ ಅಂದರೆ BLO ಅವರೇ ನಿಮ್ಮ ಮನೆಗೆ ಭೇಟಿ ನೀಡಿ ಈ ಫಾರ್ಮನ್ನು ವಿತರಿಸುತ್ತಾರೆ ಮತ್ತು ನಿಮ್ಮಿಂದಲೇ ಭರ್ತಿ ಮಾಡಿದ ಫಾರ್ಮನ್ನು ಮರಳಿ ಸಂಗ್ರಹಿಸುತ್ತಾರೆ. ಒಂದು ವೇಳೆ ನೀವು ಕೆಲಸದ ನಿಮಿತ್ತ ತಾತ್ಕಾಲಿಕವಾಗಿ ಬೇರೆ ಊರಿನಲ್ಲಿದ್ದರೆ ಅಥವಾ ಆನ್ಲೈನಲ್ಲೇ ಮಾಡಬೇಕು ಅಂದ್ಕೊಂಡಿದ್ದರೆ ಅದಕ್ಕೂ ಒಂದು ಸೂಪರ್ ಆಪ್ಷನ್ ಇದೆ. ಚುನಾವಣಾ ಆಯೋಗದ ECI ನೆಟ್ ಆ್ಯಪ್ ಅಥವಾ voters.eci.government.in ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ವೋಟರ್ ID ನಂಬರ್ ಬಳಸಿ ಆನ್ಲೈನಲ್ಲೇ ಈ ಎಣಿಕೆ ಫಾರ್ಮನ್ನು ಸಬ್ಮಿಟ್ ಮಾಡಬಹುದು. ಈಗ ಈ ಪ್ರಕ್ರಿಯೆಯ ಮುಖ್ಯವಾದ ದಿನಾಂಕಗಳನ್ನು ನೋಟ್ ಮಾಡಿಕೊಳ್ಳಿ. ಜೂನ್ 20, 2026ರಿಂದಲೇ ಈ ವಿಶೇಷ ಪರಿಷ್ಕರಣೆ ಅಧಿಕೃತವಾಗಿ ಆರಂಭವಾಗ್ತಿದೆ. ಮುಂದೆ ಜೂನ್ 30ರಿಂದ ಜುಲೈ 29ರವರೆಗೆ BLOಗಳು ನಿಮ್ಮ ಮನೆಗೆ ಭೇಟಿ ನೀಡಿ ಫಾರ್ಮ್ಗಳನ್ನು ಹಂಚುವ ಮತ್ತು ಕಲೆಕ್ಟ್ ಮಾಡುವ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಆಗಸ್ಟ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಚುನಾವಣಾ ನೋಂದಣಾಧಿಕಾರಿಗಳು ಅಂದರೆ EROಗಳು ನಿಮ್ಮ ವಿವರಗಳನ್ನು ಪರಿಶೀಲನೆ ಮಾಡ್ತಾರೆ. ಕೊನೆಯದಾಗಿ ಅಕ್ಟೋಬರ್ 7, 2026ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ಪಟ್ಟಿ ಪ್ರಕಟವಾದ ಮೇಲೆ ನಿಮ್ಮ ಹೆಸರು ಅದರಲ್ಲಿ ಸೇರಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಇಲ್ಲೊಂದು ಅತ್ಯಂತ ಮುಖ್ಯವಾದ ಸೂಚನೆ ಇದೆ, ಗಮನವಿಟ್ಟು ಕೇಳಿ. ಜೂನ್ 30ರಿಂದ ಜುಲೈ 29ರವರೆಗಿನ ಮೊದಲ ಹಂತದಲ್ಲಿ BLOಗಳು ಕೇವಲ ಎಣಿಕೆ ಫಾರ್ಮ್ಗಳನ್ನು ಮಾತ್ರ ಹಂಚಿ ಸಂಗ್ರಹಿಸುತ್ತಾರೆ. ಈ ಸಮಯದಲ್ಲಿ ನೀವು ಯಾವುದೇ ID ಪ್ರೂಫ್ ಅಥವಾ ದಾಖಲೆಗಳನ್ನು ಕೊಡುವ ಅಗತ್ಯ ಇರುವುದಿಲ್ಲ. ಒಂದು ವೇಳೆ ಅಗತ್ಯವಿದ್ದರೆ ನಂತರದ ಪರಿಶೀಲನಾ ಹಂತದಲ್ಲಿ ಮಾತ್ರ ಅಧಿಕಾರಿಗಳು ದಾಖಲೆಗಳನ್ನು ಕೇಳಬಹುದು. ಸೊ ಜೂನ್ 30ರಿಂದ ನಿಮ್ಮ ಮನೆಗೆ ಬರುವ BLOಗಳಿಗೆ ಸಹಕರಿಸಿ. ನಿಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಿ. ಈ ಪ್ರಮುಖ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ನೀವಿನ್ನೂ ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ.